ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಚಾಯ್ ಕಟ್ಕೊಂಡು ನಾನು ಮತ್ತು ಹಾಸ್ಟೆಲಲ್ಲಿ ಪರಿಚಯ ಆಗಿರೋ ನನ್ನ ಫ್ರೆಂಡ್ ಇಬ್ಬರು ಕೂಡ ಸ್ಕೂಟಿ ಹಾಕ್ಕೊಂಡು ಹಾಗೆ ನೀರು ವಾಟರ್ಫಾಲ್ಸ್ ನೋಡ್ಕೊಂಬರೋಣ ಅಂತ ಹೊರಟ್ವಿ. ನಾವು ಬೆಳಗ್ಗೆನೇ ಎದ್ದು ಹೊರಟಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಆದರೆ ಗಾಯ್ಸ್, ಭಯಂಕರ ಚಳಿ ಇತ್ತು ಗೊತ್ತಾ. ಆದರೂ ಕೇರ್ ಮಾಡ್ದಲೇ ಹೊರಟ್ವಿ ಆ ಚಳಿಯಲ್ಲ. ನೀರು ವಾಟರ್ಫಾಲ್ಸ್ ಹೋಗೋ ರೂಟ್ ಮಾತ್ರ ಸೈಕಾಗಿದೆ ಗೊತ್ತಾ. ಒಂದು ಬ್ರಿಡ್ಜ್ ಬರುತ್ತೆ, ಲಿಟ್ರಲಿ ಸ್ವರ್ಗ ಅದಂತೂ. ಒಂದು ಕಡೆ ಹರಿತಿರೋ ಗಂಗಾ ನದಿ, ಇನ್ನೊಂದು ಕಡೆ ಬೆಟ್ಟ ಗುಡ್ಡ ಎಲ್ಲನೂ ಒಂದೇ ಕಡೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಬೆಳಗ್ಗೆನೇ ಎದ್ದು ಬಂದರೆ ಇನ್ನೂ ಸಖತ್ತಾಗಿ ಇರುತ್ತೆ ಈ ಪ್ಲೇಸ್ ಅಂತೂ. ಸೊ ಫೈನಲ್ ಆಗಿ ನೀರು ವಾಟರ್ಫಾಲ್ ಎಂಟ್ರೆನ್ಸ್ಗೆ ಬಂದ್ವಿ. ಇಲ್ಲೇನೋ ಟಿಕೆಟ್ ತೊಗೊಬೇಕಂತ ಅಲ್ಲಿ ಹೋಗೋದಕ್ಕೆ. ಸೊ ಟಿಕೆಟ್ ತಗೊಳ್ಳೋಣ ಅಂತ ಹಾಗೆ ಹೋದ್ವಿ. ಆ್ಯಂಡ್ ಪ್ರೈಸಸ್ ಹೇಗಿದಾವೆ ನೋಡಿ. ಪರ್ ಪರ್ಸನ್ 30 ರೂಪೀಸು, ಅಡಲ್ಟ್ಸ್ ಆದರೆ, ಸ್ಟೂಡೆಂಟ್ ಆದರೆ 20 ರೂಪೀಸು. ಟಿಕೆಟ್ ತೊಗೊಂಡು ಮತ್ತೆ ಅಲ್ಲಿಂದ 1.5 ಕಿಲೋಮೀಟರ್ ಮುಂದೆ ಹೋಗಬೇಕು ವಾಟರ್ಫಾಲ್ ನೋಡ್ಬೇಕಂದ್ರೆ. ಈ ವಾಟರ್ಫಾಲ್ಗೆ ಹೇಗಪ್ಪ ಹೋಗ್ಬೇಕಂದ್ರೆ ರಿಷಿಕೇಶಿಂದ ಆಟೋ ಇಲ್ಲ ಸ್ಕೂಟಿ ರೆಂಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಸ್ಕೂಟಿಯಲ್ಲಿ ಹೋಗೋದೇ ಬೆಸ್ಟು. ನೀವು ಒಳ್ಳೆ ಸೀನಿಕ್ ವ್ಯೂನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಬಸ್ಸಸ್ ಯಾವುದೂ ಇಲ್ಲ ಇಲ್ಲಿ ಹೋಗೋದಕ್ಕೆ. ಈ ನೀರು ವಾಟರ್ಫಾಲು ಸುಮಾರು ಒಂದು 11 ಕಿಲೋಮೀಟರ್ ದೂರದಲ್ಲಿದೆ ರಿಷಿಕೇಶಿಂದ. ಬದ್ರಿನಾಥ್ ಹೈವೇ ರೋಡ್ಗೆ ಕನೆಕ್ಟ್ ಆಗುತ್ತೆ ಇದು. ಆ್ಯಂಡ್ ಈವನ್ ನೀವು ಟ್ರಕ್ ಮಾಡ್ಕೊಂಡು ಕೂಡ ಹೋಗ್ಬೋದು, ಟ್ರಕ್ಕಿಂಗ್ ಇಷ್ಟ ಆದವರು. ಆದರೆ ರಿಷಿಕೇಶಿಂದ ತುಂಬ ದೂರ ಆಗುತ್ತೆ ನೋಡಿ. ಬಟ್ ಲಕ್ಷ್ಮಣ ಜೂಲಾಯಿಂದ ಟ್ರಕ್ ಮಾಡಿಕೊಂಡು ಹೋಗ್ಬೋದು. ಅಲ್ಲಿಂದ ಒಂದು 4.5 ಕಿಲೋಮೀಟರ್ ದೂರ ಏನೋ ಅಷ್ಟೆ. ಬಟ್ ಅರ್ಲಿ ಮಾರ್ನಿಂಗ್ ಟ್ರಕ್ ಮಾಡ್ಕೊಂಡು ಹೋದರೆ ಮಾತ್ರ ಸಖತ್ತಾಗಿರುತ್ತೆ. ಬಿಸಿಲಿರಲ್ಲ, ಆದರೆ ಮಧ್ಯಾಹ್ನ ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ ಇಲ್ಲಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಗೈಸ್, ಈ ರೋಡ್ಸ್ ಮಾತ್ರ ಸಿಕ್ಕಾಬಟ್ಟೆ ಭಯಂಕರ ಇದೆ. ಒಂದು 3 to 4 ಕಿಲೋಮೀಟರ್ ಬರೀ ಘಾಟ್ ಸೆಕ್ಷನ್ನೇ ಇದೆ ಅಂತ. ಆ್ಯಂಡ್ ಮಳೆಗಾಲದಲ್ಲಿ ಕೂಡ ಇಲ್ಲಿ ತುಂಬ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ ಅಂತ ಕೂಡ ಇಲ್ಲಿರೋ ಲೋಕಲೈಟ್ಸ್ ಹೇಳ್ತಾಯಿದ್ರು. ಬಟ್ ವ್ಯೂ ಮಾತ್ರ ಸೈಕಾಗಿದೆ ಗೊತ್ತಾ. ಸರಿ ಗೈಸ್, ಇನ್ನೇನು ನೀರು ವಾಟರ್ಫಾಲ್ಸ್ ಹತ್ತತ್ರ ಬಂದ್ವಿ. ನೀವು ಎಕ್ಸೈಟ್ ಆಗಿರಾ ವಾಟರ್ಫಾಲ್ಸ್ ನೋಡೋಕ್ಕೆ? ಬನ್ನಿ ಆಗಿದ್ರೆ. ಇದೇ ನೋಡಿ ನೀರು ವಾಟರ್ಫಾಲ್ಸ್. ಇದೇನಿದು ಇಷ್ಟು ಪುಟ್ಟಾಗಿದೆ ಅಂತ ಯೋಚಿಸ್ತಿದ್ದೀರಾ? ನನಗೂ ಅದೇ ಥಾಟ್ ಬಂತು. ಈ ವಾಟರ್ಫಾಲ್ನ ನೋಡೋಕ್ಕೆ ಬೆಳಗ್ಗೆನೇ ಎದ್ದು ಬರಬೇಕಿತ್ತ ಅಂತ, ಅಷ್ಟು ದೂರದಿಂದ. ಆದರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಅದು ನೆನಪಾಯ್ತು ನೋಡಿ. ನೆವರ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಈ ವಾಟರ್ಫಾಲ್ ನಿಜ ಸ್ವರೂಪ ಗೊತ್ತಾಗಿದ್ದೆ ಸ್ವಲ್ಪ ದೂರ ಟ್ರಕ್ ಮಾಡ್ಕೊಂಡು ಹೋದ್ಮೇಲೆ. ಈ ನೀರು ವಾಟರ್ಫಾಲ್ ನೀರ್ಗರ್ ವಾಟರ್ಫಾಲ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದು ಮ್ಯಾನ್ ಮೇಡ್ ವಾಟರ್ಫಾಲ್ಸ್ ಅಲ್ಲ, ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ. ಆ್ಯಂಡ್ ಲೋಯರ್ ಹಿಮಾಲಯಸಿಂದ ಹರ್ಕೊಂಡು ಬರುತ್ತಂತೆ ಈ ವಾಟರ್ಫಾಲ್. ಸೊ ಇದು ನೋಡಿ ಫಸ್ಟ್ ಲೇಯರ್ ಆಫ್ ದಿ ವಾಟರ್ಫಾಲ್. ಸೊ ಈಗ ಹತ್ಕೊಂಡು ಹೋದರೆ ಒಂದು ಬ್ರಿಡ್ಜ್ ಕಾಣುತ್ತೆ. ಆ ಬ್ರಿಡ್ಜ್ ಮೇಲಿಂದ ಹಾಗೆ ನಡ್ಕೊಂಡು ಹೋದರೆ ನೋಡಿ, ಇದು ಬಂದ್ಬಿಟ್ಟು ಫಸ್ಟ್ ಲೇಯರ್. ಸೊ ವಾಟರ್ ನೋಡಿ ಎಷ್ಟು ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಆಗಿದೆ ಅಂದರೆ, ಅಬ್ಬಬ್ಬಾ, ಸೀರಿಯಸ್ಲಿ ಗಾಯ್ಸ್, ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿತ್ತು ವಾಟರ್ಫಾಲ್. ಟ್ರಕ್ಕಿಂಗ್ ಮಾಡಿಕೊಂಡು ಹಾಗೆ ಹತ್ಕೊಂಡು ಹೋಗ್ತಾ ಇದ್ರೆ ಈ ವಾಟರ್ಫಾಲು ಎಷ್ಟು ಇಂಟ್ರೆಸ್ಟ್ ಅನ್ನಿಸ್ತು ಗೊತ್ತಾ. ಹೆಂಗಂತ ಅಂದರೆ, ಈ ಮೇಲೆ ಹೋದಷ್ಟು ಕೂಡ ಇದು ಎತ್ತರ ಜಾಸ್ತಿ ಆಗ್ತಾಯಿತ್ತು. ಈ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ತುಂಬ ಚಿಕ್ಕದಾಗಿ ಅನಿಸ್ತು. ಸರಿ ಬಿಡು, ಏನೋ ಇದು ಚಿಕ್ಕ ವಾಟರ್ಫಾಲ್ಸ್ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಜನ ಇದೇ ತಪ್ಪು ಮಾಡೋದು ನೋಡಿ. ಬರ್ತಾರೆ, ಸ್ಟಾರ್ಟಿಂಗು ನೋಡ್ತಾರೆ, ಹೋಗ್ತಾರೆ. ಬಟ್ ದಯವಿಟ್ಟು ಟ್ರಕ್ ಮಾಡ್ಕೊಂಡು ಹೋಗಿ ಮೇಲೆ ತನಕ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು 3rd ಲೇಯರು ನೋಡಿ, ಇದು ಹರ್ಕೊಂಡು ಹೋಗ್ತಾ ಇರೋದು. ಸೊ ನಾವಲ್ಲಿ ವಾಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಮುಂಚೆ ಒಂದು ಅಂಗಡಿ ಇತ್ತಂತೆ, ಈಗ ತೆಗೆದುಬಿಟ್ಟಿದ್ದಾರೆ ಅಲ್ಲಿ. ಸೊ ಅದು 3rd ಲೇಯರು. ಮತ್ತು ಹಾಗೆ ಹತ್ಕೊಂಡು ಹೋದ್ವಿ. ಓ ಮೈ ಗಾಡ್, ಫುಲ್ ಸುಸ್ತಾಗಿಬಿಟ್ಟು ಗೈಸ್, ಸೀರಿಯಸ್ಲಿ. ಒಂದು 3-4 ಕಿಲೋಮೀಟ್ರ್ ಟ್ರಕ್ ಮಾಡಬೇಕು ನಮಗೆ ಬೆಸ್ಟ್ ವ್ಯೂ ಸಿಗಬೇಕಂತ ಅಂದರೆ. ಸೊ ಸರಿ ಆಯಿತು ಅಂದ್ಕೊಂಡು ಹಾಗೆ ಟ್ರಕ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಇದು ಬಂದ್ಬಿಟ್ಟು ಅದು 4th ಲೇಯರು. ಈಗ ಕಾಣಿಸ್ತಿದೆ ಅಲ್ವಾ, ಅದು. ಸರಿ ಬನ್ನಿ ಮುಂದೆ ಹೋಗೋಣ, ಏನಿದೆ ಅಂತ ಹೋಗಿ ನೋಡೋಣ.
ಗಾಯ್ಸ್ ಫೈನಲಿ ನೀರ್ ವಾಟರ್ ಫಾಲ್ಸ್ಗೆ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ನೀರ್ನ ನೋಡ್ತಾ ಇದ್ರೆ ಲಿಟ್ರಲಿ ಸ್ವಿಮ್ ಮಾಡೋಣ ಅನ್ಸ್ತಿದೆ. ಬಟ್ ಏನ್ ಮಾಡೋದು, ಬಟ್ಟೆ ತಗೊಂಡ್ ಬಂದಿಲ್ಲ. ಆದ್ರೂ ಇಳ್ದು ಬಿಟ್ಟೆ ನೋಡಿ. ಅಷ್ಟೊಂದೇನ್ ಹೈಟ್ ಇಲ್ಲ, ಒಂದ್ ಸ್ವಲ್ಪನೇ ಇರೋದು. ಸೊ ಫೈನಲ್ ಆಗಿ ಇಳ್ದು ಬಿಟ್ಟೆ. ಅಷ್ಟು ಆಳನೂ ಇಲ್ಲ ಅಂಡ್ ತುಂಬಾ ಕೋಲ್ಡು ಇಲ್ಲ, ಒಂಥರ ಚಿಲ್ಡ್ ಆಗಿದೆ. ಈ ವಾಟರ್ ಫಾಲ್ ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಗೊತ್ತಾ. ಸ್ಟಾರ್ಟಿಂಗ್ ಹೋಗಿ ನೋಡ್ದೆ ಸ್ವಲ್ಪ ಹರಿತಿತ್ತು. ನಾನ್ ಏನಪ್ಪಾ ಇಷ್ಟು ಕಮ್ಮಿ ಇದೆಯಲ್ಲ ಫ್ಲೋ ಅಂತ ಅನ್ಕೊಂಡೆ. ಆಮೇಲೆ ಅಲ್ಲಿರೋರು ಇನ್ನ ಮೇಲೆ ಹೋಗ್ಬೇಕು ಅಂತ ಅಂದ್ರು. ಆಮೇಲೆ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ಫ್ಲೋ ಜಾಸ್ತಿ ಇತ್ತು. ಆಮೇಲೆ ಮತ್ತೆ ಇನ್ನೂ ಒಂದ್ ಸ್ವಲ್ಪ ದೂರ ಹತ್ಕೊಂಡು ಆಲ್ಮೋಸ್ಟ್ ಲೈಕ್ 2 ಕಿಲೋಮೀಟರ್ ಟ್ರಕ್ ಮಾಡ್ಬೇಕು. ಸೊ 2 ಕಿಲೋಮೀಟರ್ ಟ್ರಕ್ ಮಾಡಿದಾಗ ನೋಡಿ ಸಿಕ್ಕಿರೋ ವ್ಯೂ ಇದೆ, ಏನ್ ಸೈಗಾಗಿದೆ. ವಾಟರ್ ಮಾತ್ರ ಎಷ್ಟು ಪ್ಯೂರ್ ಇದೆ ಗೊತ್ತಾ. ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಇದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗೊತ್ತಾ ನೋಡಿ. ಗೈಸ್ ಈ ವಾಟರ್ ಫಾಲು ಇನ್ನೂ ಮುಗ್ದಿಲ್ಲ. ಎಷ್ಟು ದೊಡ್ಡದಿದೆ ಗೊತ್ತಾ, ಇನ್ನೂ ಹತ್ಬೇಕಂತೆ. ಸೊ ಜಸ್ಟ್ ಹತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಹತ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀನಿ. ಬನ್ನಿ ಹೋಗೋಣ. ನಂಗಂತೂ ಸಮಾಧಾನ ಇಲ್ಲ ತುದಿ ಹೋಗೋದಂಗ. ತುದಿಯಲ್ಲಿ ಏನಿದೆ ಅಂತ ನೋಡ್ಬೇಕು. ವಾಟರ್ ಫಾಲ್ ಎಷ್ಟು ಮೇಲಿಂದ ಹರಿತಿದೆ ಅಂತ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಟ್ರಕ್ ಮಾಡಿದ್ದೀನಿ. ಬಟ್ ಇನ್ನೂ ತುಂಬಾ ಇದೆ ಗೊತ್ತಾ ಮೇಲೆ ಹೋಗೋದಕ್ಕೆ. ನೀರು ಹೋಗ್ಬೇಕು. ಈ ವಾಟರ್ ಫಾಲ್ಸ್ಗೆ ಮಧ್ಯಾಹ್ನ ತುಂಬಾ ಜನ ಬರ್ತಾರಂತೆ, ಬೆಳಗ್ಗೆ ಹೊತ್ತು ಅಷ್ಟು ಇರಲ್ಲ ಅಂತಂದ್ರು. ಬಿಸಿಲಿರುತ್ತಲ್ಲ, ವಾಟರ್ ಫಾಲ್ಸ್ ನೋಡಿದ್ರೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ ಇದೆ. ಎಲ್ಲ ಈಜಾಡಕ್ ಬರ್ತಾರೆ ಅನ್ಸುತ್ತೆ. ಸ್ವಲ್ಪ ಸಾಕೈದು ಬರು 10 ವರ್ಷೊತ್ತಿಗೆ. ಇದೇ ಎಂಡ್ ಅನ್ಸುತ್ತೆ. ಈ ವಾಟರ್ ಫಾಲ್ ಅದೆಲ್ಲಿ ಕನೆಕ್ಟ್ ಆಗುತ್ತೆ ದೇವರೇ ಗೊತ್ತಿಲ್ಲ ಗೈಸ್. ಹತ್ತಾನೇ ಇದ್ದೀನಿ ಅವಾಗ್ಲಿಂದ. ಎಂಡಲ್ಲಿದೆ ಏನು ಒಂದು ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ವಾ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗುರು. ನೋಡಿ ಫೈನಲ್ ಆಗಿ ಅಲ್ಲೊಂದು ಸ್ಟಾಲ್ ಸಿಕ್ತು, ಹೋಗೇನಾದ್ರು ಹೊಟ್ಟೆಗೆ ಹಾಕೊಳ್ಳೋಣ. ನೋಡಿ ಗೈಸ್, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲು. ಎಲ್ಲ ಈಜಾಡ್ತಿದ್ದಾರೆ ನೋಡಿ. ಹಾಗೆ ಇದೆ ಅನ್ಸುತ್ತೆ ಫ್ಲೋ. ಇಲ್ಲಿಂದ ಹರಿಯುತ್ತೆ, ಹಿಂದ ಹರ್ಕೊಂಡು ಫುಲ್ ಕೆಳಗೆ 3 ಕಿಲೋಮೀಟರ್ ಹರ್ಕೊಂಡು ಹೋಗುತ್ತೆ ಕೆಳಗಡೆ. ಓಕೆ ಗೈಸ್, ಹೋಗಿ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ. ಸಿಕ್ಕಾಪಟ್ಟೆ ಹಶ್ವಾಗ್ತಿದೆ ಫುಲ್ಲು. ನೋಡಿ 3.5 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಬಂದೆ. ಸೊ ನಾನು ಕೇಳ್ದೆ ಏನಿದೆ ಅಂತ. ಮ್ಯಾಗಿ ಮಾಡ್ತಾ ಇದಾರ. 3 ದಿವಸದಿಂದ ಬರೀ ಮ್ಯಾಗಿ ತಿಂದು ಬಾಯೆಲ್ಲ ಕೆಟ್ಟು ಕೆರಡ್ದು ಹೋಗಿದ. ಏನೂ ಮಾಡೋಕ್ಕಾಗಲ್ಲ. ಹಲೋ ಭಯ್ಯ. ನೀವೇನಾದರೂ ರಿಷಿಕೇಶ್ ಹೋದರೆ ಈ ನೀರ್ ವಾಟರ್ ಫಾಲ್ಸ್ ನೋಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.
Until that, take care. Bye bye.